ಒಂದು ನ್ಯಾಚುರಲ್ ಅಥ್ಲೀಟ್, ಎನ್ಹಾನ್ಸ್ಡ್ ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಮೆನ್ಸ್ ಫಿಸಿಕ್ ಮತ್ತು ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಇಷ್ಟೊಂದು ಮೆಡಲ್ಸ್ ತೆಗಿಬಹುದಂತ ಹೇಳಿದ್ರೆ ನೀವು ನಂಬ್ತೀರಾ? ಇವತ್ತು ಶೋ ಡೇ, ಬೆಳಿಗ್ಗೆ ಬೇಗ ಎದ್ದು ಬಾಡಿ ಕಂಡೀಷನ್ ಚೆಕ್ ಮಾಡಿದೆ. ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಾನು ಬಾಲ್ಕನಿಯಲ್ಲಿ ಸ್ವಲ್ಪ ವಾಕ್ ಮಾಡಿದೆ, ಹಾಗೇನೆ ಕಾರ್ಬ್ ಲೋಡಿಂಗ್ ಮತ್ತೆ ಶುರು ಮಾಡಿದೆ. ಪರ್ಸನಲಿ ನಂಗೆ ಈ ಪ್ರೆಪ್ ತುಂಬಾ ಕಷ್ಟ ಆಗಿತ್ತು. ಇವತ್ತು ತುಂಬಾ ಮುಖ್ಯವಾದ ದಿನ, ಅದಕ್ಕೆ ದೇವರದ ಆಶೀರ್ವಾದ, ಅಪ್ಪ ಅಮ್ಮಂದ ಆಶೀರ್ವಾದ ತಕೊಂಡು ನಾವು ಹೊರಟ್ವಿ ವೆನು ಕಡೆ. ನಮ್ಮ ಟೀಮ್ ಫುಲ್ ಪಂಪ್ಡ್ ಅಪ್ ಆಗಿದ್ರು, ಯಾಕಂದ್ರೆ ನಾನು ಅನ್ನ ಕೊಡೆಯವತ್ತು ಫಸ್ಟ್ ಟೈಮ್ ಕಾಂಪೀಟ್ ಮಾಡ್ತಿದ್ದ. ಜರ್ನಿ ತುಂಬಾನೇ ದೂರ ಇತ್ತು, ಅದಕ್ಕೆ ನಾವು ಸ್ವಲ್ಪ ಬೇಗನೆ ಹೊರಟಿದ್ವಿ. ವೆನುಗೆ ರೀಚ್ ಆದ ತಕ್ಷಣ ನಾವು ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಮ್ದು ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಯ್ತು. ಈ ಕಾಂಪಿಟೇಷನ್ ಕ್ಯಾಟಗರೀಸ್ ಎಲ್ಲ ಹೈಟ್ ವೈಸ್ ಡಿವೈಡ್ ಆಗಿತ್ತು. ಸ್ಟೇಟ್ ಬಾಡಿ ಬಿಲ್ಡಿಂಗ್ ಮೆನ್ಸ್ ಫಿಸಿಕ್, ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡಿಂಗ್ ಮೆನ್ಸ್ ಫಿಸಿಕ್ ಸೇರಿ ನಾನು ಟೋಟಲ್ 4 ಕ್ಯಾಟಗರೀಸ್ ಅಲ್ಲಿ ಕಾಂಪೀಟ್ ಮಾಡ್ತಿದ್ದೆ. 4 ಟ್ರಂಕ್ ನಂಬರ್ ಕಲೆಕ್ಟ್ ಮಾಡಿ ನಾನು ಕಾರ್ಬ್ ಲೋಡಿಂಗ್ ಮಾಡಿ ನಾನು ನನ್ನ ಪಂಪಿಂಗ್ ಶುರು ಮಾಡಿದೆ. ಅದಾದ್ಮೇಲೆ ನಾವು ಟ್ಯಾನಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಕಂಡೀಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿತ್ತು. ನನ್ನ ಅನ್ನ ಕೂಡ ಟ್ಯಾನಿಂಗ್ ಶುರು ಮಾಡಿದ್ದ. ಹಾಗೇನೆ ಬ್ಯಾಕ್ ಸ್ಟೇಜಿಂಗ್ ಪಂಪಿಂಗ್ ಎಲ್ಲ ನಾವು ಕಂಪ್ಲೀಟ್ ಮಾಡಿ ಲೈನ್ ಅಪ್ ಕಡೆಗೆ ಹೊರಟ್ವಿ. ಈ ಲೈನ್ ಅಪ್ ಅಂತೂ ತುಂಬಾನೇ ಕಾಂಪಿಟೇಟಿವ್ ಆಗಿತ್ತು. ಆದ್ರೆ ಏನಾಯ್ತು ಗೊತ್ತಿಲ್ಲ, ಆರ್ಗನೈಸರ್ಸ್ ತುಂಬಾನೇ ಡಿಲೇ ಮಾಡ್ತಿದ್ರು. ಅಥ್ಲೀಟ್ಸ್ ಎಲ್ಲ ತುಂಬಾ ವೇಟ್ ಮಾಡಿ ಫ್ರಸ್ಟ್ರೇಟ್ ಆಗ್ತಿದ್ರು. ಫೈನಲಿ ವೇಟಿಂಗ್ ಎಲ್ಲ ಮುಗ್ದು ನಾವು ಸ್ಟೇಜ್ ಕಡೆಗೆ ಹೋಗೇ ಬಿಟ್ವಿ. ಸೊ ಫಸ್ಟ್ ಕಾಲ್ ಔಟ್ ಶುರು ಆಯ್ತು. ನಿಜ ಹೇಳ್ಬೇಕಂದ್ರೆ ನನ್ನ ಬಾಡಿ ತುಂಬಾ ಟಯರ್ಡ್ ಆಗಿತ್ತು. ಯಾಕೋ ಗೊತ್ತಿಲ್ಲ, ನಾನು 100% ಬರ್ಲಿಲ್ಲ ಅಂತ ಅನ್ಸ್ತು ನಂಗೆ. ನಾನು ಮೆನ್ಸ್ ಫಿಸಿಕ್ ಡಿವಿಷನ್ ಅಲ್ಲಿ ಆಲ್ಮೋಸ್ಟ್ 9 years ಇಂದ ಕಾಂಪೀಟ್ ಮಾಡ್ತಿದ್ದೇನೆ. ಸೊ ಪೋಸಿಂಗ್ ಎಲ್ಲ ತುಂಬಾ ಸ್ಮೂತ್ ಆಗಿ ಬರ್ತಿತ್ತು. ಜಡ್ಜಸ್ ತುಂಬಾನೇ ಕಂಪ್ಯಾರಿಸನ್ ರೌಂಡ್ಸ್ ಕೂಡ ಮಾಡಿದ್ರು. ನನ್ಗೆ ಇನ್ನೂ ಕ್ಲಾರಿಟಿ ಇರಲಿಲ್ಲ ನಾನು ಟಾಪ್ 5 ಬರ್ತೀನೋ ಇಲ್ವೋ ಅಂತ. ಬಟ್ ಹೇಗೋ ಟಾಪ್ 5 ಕಾಲ್ ಔಟ್ ಅಲ್ಲಿ ನನ್ನ ನಂಬರ್ ಕರೀದ್ರು. ಟಾಪ್ 5 ಅಲ್ಲಿ ಎಲ್ಲರ ಮಾಸ್ ಆಗ್ಲಿ ಕಂಡೀಷನ್ ಆಗ್ಲಿ ಟಾಪ್ ನಾಚ್ ಇತ್ತು. ನ್ಯಾಚುರಲ್ ಅಥ್ಲೀಟ್ ಆಗಿ ನಾನೇ ಸ್ವಲ್ಪ ಸಣ್ಣ ಕಾಣಿಸ್ತಿದ್ದೀನಿ ಅಂತ ಅನ್ಸ್ತು ನಂಗೆ. ಸೈಜ್ ಇಲ್ಲ ಅಂದ್ರೂ ಕಂಡೀಷನ್ ನನ್ನ ಫೇವರ್ ಅಲ್ಲಿ ಇದ್ದಿದ್ದಕ್ಕೆ 4th ಪ್ಲೇಸ್ ಸಿಕ್ತು ನನಗೆ. ನನ್ನ ಕ್ಯಾಟಗರಿಯಲ್ಲಿ ಅವನು 2nd ಪ್ಲೇಸಿಂಗ್ ತೆಗ್ದ. ಇಮಿಡಿಯೇಟ್ಲಿ ನಾವು ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡಿಂಗ್ ರೆಡಿ ಆಗ್ಬೇಕಿತ್ತು. ಎಲ್ಲರೂ ನಂಗೆ ಟ್ಯಾನಿಂಗ್ಗೆ ಪಂಪಿಂಗ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ರು. ಸ್ವಲ್ಪ ಕಾರ್ಬ್ ಲೋಡಿಂಗ್ ಮಾಡಿದ್ದಕ್ಕೆ ಕಂಡೀಷನ್ ಇನ್ನೂ ಇಂಪ್ರೂವ್ ಆಯ್ತು ಅಂತ ಅನ್ಸ್ತು ನಂಗೆ. ಈ ಲೈನ್ ಅಪ್ ಅಲ್ಲಿ ಕೂಡ ಜನ ತುಂಬಾನೇ ಜಾಸ್ತಿ ಇದ್ರು. ಬಾಡಿ ಬಿಲ್ಡಿಂಗ್ ಅಲ್ಲಿ ಕೂಡ ತುಂಬಾನೇ ಕಂಪ್ಯಾರಿಸನ್ ರೌಂಡ್ಸ್ ಮಾಡಿಸಿದ್ರು. ನಾನು ಬೆಸ್ಟ್ ಕೊಟ್ಟು ಪೋಸಿಂಗ್ ಮಾಡಿದೆ. ತುಂಬಾ ಚೆನ್ನಾಗಿ ಫ್ಲೋ ಇತ್ತು. ಲೆಗ್ಸ್ ಮಾತ್ರ ನನ್ನ ಲೈಫ್ ಬೆಸ್ಟ್ ಕಂಡೀಷನ್ ಅಲ್ಲಿ ಇತ್ತು ಅಂತ ಫೀಲ್ ಆಯ್ತು. ನಾವು ತುಂಬಾ ಈಸಿಯಾಗಿ ಟಾಪ್ 5 ಗೆ ಕೂಡ ಕ್ವಾಲಿಫೈ ಆದ್ವಿ. ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡಿಂಗ್ ಅಲ್ಲಿ ನಂಗೆ ಬ್ರಾನ್ಸ್ ಮೆಡಲ್ ಸಿಕ್ತು. ತುಂಬಾನೇ ಖುಷಿ ಆಯ್ತು. ಈ ವೆದರ್ ಅಲ್ಲಿ ಪ್ರೆಪ್ ಮಾಡೋದು ತುಂಬಾನೇ ಕಷ್ಟ. ಎಷ್ಟೋ ಜನ ಬರೀ ಜಿಮ್ ಬರ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಬಾಡಿ ಬಿಲ್ಡರ್ಸ್ ಯಾವ್ದಾವ್ದು ಕೆಲಸ ಮಾಡಿ ಸರಿಯಾಗಿ ಊಟ ನೀರು ಇಲ್ಲದೆ ನಾವು ಸಮಾಜದಲ್ಲಿ ಏನೋ ಒಂದು ಸಾಧಿಸಬೇಕಂತ ಇಷ್ಟೆಲ್ಲ ಕಷ್ಟ ಪಡ್ತಾರೆ. ಆದ್ರೆ ಇನ್ ರಿಟರ್ನ್ ನಾವು ಸರಿಯಾಗಿ ಅಪ್ರಿಶಿಯೇಟ್ ಕೂಡ ಮಾಡೋದಿಲ್ಲ. ಈ ವಿಡಿಯೋಗೆ ನೀವು ಲೈಕ್ ಕೊಡೋದಿದ್ರು ಪರವಾಗಿಲ್ಲ, ಆದ್ರೆ ನಿಮ್ಮ ಪರಿಚಯದ ಯಾರಾದ್ರೂ ಬಾಡಿ ಬಿಲ್ಡರ್ ಇದ್ರೆ ಅವ್ರಿಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ, ಅಷ್ಟೇ ಸಾಕು. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಸ್ಟೇಟ್ ಲೆವೆಲ್ ಮೆನ್ಸ್ ಫಿಸಿಕಲಿ ಕಮ್ ಬ್ಯಾಕ್ ಮಾಡಿ ಹೇಗೆ ಬ್ರಾನ್ಸ್ ಮೆಡಲ್ ತೆಗ್ತೇನೆ, ಮತ್ತೆ ಇಷ್ಟು ಕಾಂಪಿಟೇಟಿವ್ ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಅಲ್ಲಿ ನಾನು ಹೇಗೆ ಟಾಪ್ 4 ಸೆಕ್ಯೂರ್ ಮಾಡಿದೆ ಅಂತ ಹೇಳ್ತೀನಿ. ದಯವಿಟ್ಟು ಮಿಸ್ ಮಾಡಬೇಡಿ.